ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ. ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ, ಗ್ರಾಮ ಪಂಚಾಯಿತಿ ಇ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ. ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು, ಸಿಸಿ ರಸ್ತೆ, ಮಳೆ ನೀರು ಹರಿಯುವ ಚರಂಡಿ, ಒಳಚರಂಡಿ ವ್ಯವಸ್ಥೆ, ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್, ನೀರಿನ ಸೌಲಭ್ಯ, ಬೀದಿ ದೀಪಗಳು, ಉದ್ಯಾನವನ, ವಾಕಿಂಗ್ ಪಾತ್, ಮಕ್ಕಳ ಆಟದ ಮೈದಾನ, ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ, ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್, ಪಾದಚಾರಿ ಮಾರ್ಗ, ಮಳೆ ನೀರು ಕೊಯ್ಲು ಸೌಲಭ್ಯ, ಬ್ಯಾಂಕಿನ ಸಾಲ ಸೌಲಭ್ಯ, ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ. ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜೆ, ಪುಷ್ಪನಮನ ಸಲ್ಲಿಸುವ ಮೂಲಕ ಬಸವ ಜಯಂತಿಯನ್ನು ಆಚರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಿಶೋರ್ ಶಾಲೆಯ ಶಿಕ್ಷಕರಾದ ವಿಜಯಕುಮಾರ್, ಎಂ ಗಂಗಾವತಿರವರು ಮಾತನಾಡಿ, ಇಡೀ ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದವರು ಬಸವಣ್ಣನವರು. ಸಮಾಜದ ನಿರ್ಮಾಣಕ್ಕೆ ದುಡಿದ ಜಗತ್ತಿನ ಮೊದಲ ಸಂಸತ್ ನಿರ್ಮಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಡಿದವರು ಎಂದು ಹೇಳಿದರು. ಇವನಾರವ ಎನಿಸದೆ ಇವ ನಮ್ಮವ ಎಂದೆನಿಸಯ್ಯ ಎಂದು ಬಸವಣ್ಣರು ಹೇಳಿದಂತೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಮೇಲು ಕೀಳಿನ ವಿರುದ್ಧ ಹೋರಾಡಿದ ಅವರ ತತ್ವ ಆದರ್ಶಗಳನ್ನು ಪಾಲಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಎಂಡಿ ಕಲ್ಯಾಣ ಮಂಟಪದ ಮಾಲೀಕರಾದ ಮಂಜುನಾಥ್, ಸ್ನೇಹ ಜೆರಾಕ್ಸ್ ಮಾಲೀಕರಾದ ಎಸ್ ಸುರೇಶ್, ಮಣಿಕಂಠ, ನಳರಾಜು, ನಟರಾಜ್, ರಾಜಶೇಖರ್, ಯಾಗಂಟಿ, ಆರ್ ಮಂಜುನಾಥ್, ಹಿರಿಯ ಪತ್ರಕರ್ತರಾದ ಎನ್ ನಟರಾಜ್, ಧೂಪಂ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಅಲೆ ತೆರೆಗಳಿಗಂಜಿದೊಡೆಯಂತಯ್ಯ, ಅಲೆ ತೆರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಎಸ್ಎನ್ಆರ್ ಅಕಾಡೆಮಿ ಶಾಲೆ, ವಾರ್ಡ್ ನಂಬರ್ 2, ಆಶ್ರಯ ಬಡಾವಣೆ, ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಎಸ್ಎನ್ಆರ್ ಅಕಾಡೆಮಿ ಶಾಲೆ, ವಾರ್ಡ್ ನಂಬರ್ 2, ಆಶ್ರಯ ಬಡಾವಣೆ, ಚಿಂತಾಮಣಿ. Hey guys, welcome to SNR Academy. This is Madhurima. This is Mokshita. And we'll be your two guys for today. So let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child friendly. Here we are creating the stress-free environment for the children.
We are following this education along with the co-curricular activities like karate, dance, yoga and skatings and classical dance also. ಅವರು ದೇವಾಲಯವ ಮಾಡುವರು, ನಾಯೇನ ಮಾಡಲಿ ಬಡವನಯ ಉಳ್ಳವರು ಶಿವಾಲಯವ ಮಾಡುವರು, ನಾಯೇನ ಮಾಡಲಿ ಬಡವನಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಯ್ಯ ನೀ ಎಲ್ಲ ಮುತ್ತೈದೆಯರಿಗೂ ಹಾಗೂ ಸಿದ್ಧಲಿಂಗ ಸ್ವಾಮಿಗಳಿಗೂ ಈ ಕಾರ್ಯಕ್ರಮ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಆಗಲೇ ಸ್ವಾಗತವನ್ನು ಕೋರಿದೆ. ಮತ್ತೆ ಬಂದಂತಹ ಎಲ್ಲ ಗರ್ಭಿತವಾದಂಥದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದರ ಅರ್ಥ ಇಷ್ಟೇ, ನಾವು ಮಾತಾಡುವ ಪದಗಳು ಒಂದೊಂದು ಪದಗಳು ಒಂದೊಂದು ಮುತ್ತನ್ನು ಪೋಣಿಸಿದಂತೆ ಇರಬೇಕು. ಅಷ್ಟು ಅದಕ್ಕೆ ಮಹತ್ವ ಇರಬೇಕು. ಒಬ್ಬ ವ್ಯಕ್ತಿ ನಾವು ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಆ ಮಾತನ್ನು ಹೌದು 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 ಇರಬೇಕು. ಹೌದು ಅವ್ರು ಹೇಳೋದು ನಿಜ ಅನ್ನುವಷ್ಟು ಅವರು ಹೇಳುವಂಥ ಪದಗಳಲ್ಲಿ ಅರ್ಥ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀವಿ. ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು. ಒಂದು ಮಾಣಿಕ್ಯ ಅಂದರೆ ರತ್ನದ ಸ್ವಯಂ, ಒಂದು ರತ್ನ ಹೇಗೆ ಒಂದು ಇಟ್ಟರೆ ಅದನ್ನು ಬರುವಂಥ ಬೆಳಕು ಹೇಗಿದೆ, ಸ್ವಯಂ ಜ್ಯೋತಿಯನ್ನು ತೋರಿಸಿ ಹೊಂದಿರುವಂತೆ ನಮ್ಮ ಮಾತುಗಳು ಅರ್ಥಪೂರ್ಣವಾಗಿರಬೇಕು ಅಂತ ಅರ್ಥ ಇದೆ. ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು. ಇದಕ್ಕೆ ನಾವು ಒಂದು ಉತ್ತರ ಕೊಡ್ತೀನಿ. ಇತ್ತೀಚಲಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಜನವರಿ 22 ಬಾಲರಾಮನ ಪ್ರತಿಷ್ಠಾಪನೆ ದಿವಸ, ಬಾಲರಾಮನ ಪ್ರತಿಷ್ಠಾಪನೆಯಲ್ಲಿ ಅಲ್ಲಿ 3 ದಿನಗಳನ್ನು ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಸೆಲೆಕ್ಷನ್ 3 ಪ್ರತಿಮೆಗಳಲ್ಲಿ ಒಂದು ಪ್ರತಿಮೆಯನ್ನು ಸೆಲೆಕ್ಟ್ ಮಾಡಿದಾಗ ಆ ಪ್ರತಿಮೆಗೆ ಸೆಲೆಕ್ಷನ್ ಮಾಡೋಕ್ಕೆ ಅರ್ಥ ಇಷ್ಟೇ. ಎಲ್ಲ ಮೂರ್ತಿಗಳು ಚೆನ್ನಾಗಿರುವುದೇ, ಮೂರ್ತಿ ಚೆನ್ನಾಗಿದೆ, ಮೂರ್ತಿಗೆ ಒಂದು ಜೀವ ಬರಬೇಕು, ಮೂರ್ತಿಗೆ ಒಂದು ಕಳೆ ಬರಬೇಕು, ಮೂರ್ತಿಗೆ ಒಂದು ಜ್ಯೋತಿ ಬರಬೇಕು ಅಂದರೆ ಅವನಲ್ಲಿರುವಂಥ ಕಣ್ಣಿನ ಒಂದು ರಚನೆ. ಅಲ್ಲಿ ಕೊಟ್ಟಂಥ ನಮ್ಮ ಯಾರೋ ಅರುಣ ಯೋಗಿ ರಾಜರು ಕೊಟ್ಟಂಥ ಒಂದು ಕೈ ಚಳಕ, ಆ ಕಣ್ಣಿನ ಆಕೃತಿ ನೋಡ್ತಾ ಇದ್ರೆ ನಿಜವಾದ ಜೀವಂತ ಇರುವಂಥ ಮನುಷ್ಯನ ಕಣ್ಣಿನಕ್ಕಿಂತ ನಿಜನೋ ಅಂತ ಅನ್ನೋ ರೀತಿಯಲ್ಲಿ ಅವ್ರು ಕೊಟ್ಟೆ. ಅದೇ ಶಲಾಖೆ ಅಂತಿರಬೇಕು ಅನ್ನೋದು ಅರ್ಥ ಇದೆ. ನೋಡ್ತಾ ಇದ್ರೆ ಆ ಬಳುಕು ಒಳ್ಳೆ ಶಾರ್ಪ್ ಬಾಣಗಳಿದ್ದಂತೆ. ಹಾಗೆ ಅವರ ಬಾಣಗಳು ಹೇಗೆ ಹೇಳ್ತಾರೆ ಅಂದರೆ ತುಂಬ ಒಂದು ಕಡಿಮೆ ಸಂಖ್ಯೆಯಲ್ಲಿ ಇರ್ತದೆ. ಲಿಂಗಾಯತ ಸಮಾಜ ಒಂದು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿರೋದು. ಜೀರ್ಣೋದ್ಧಾರಕ್ಕಾಗಿ ಒಂದು 15 ಲಕ್ಷ ರೂಪಾಯಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಅದು ಈ ನಮ್ಮ ತಾಲೂಕು ಆಫೀಸಿಗೆ ಆಲ್ರೆಡಿ ಬಂದಾಗಿದೆ ಅಮೌಂಟು. ಅದನ್ನು ನಮ್ಮ ಏನು ಚಿಂತಾಮಣಿ MLA ಅವರು, ಸುಧಾಕರ್ ಅವರು, ಉನ್ನತ ಶಿಕ್ಷಣ ಸಚಿವರು ತಮ್ಮ ಅಮೃತಾಸ್ತ್ರದಿಂದ ಬೇಗ ಗುದ್ದಲಿ ಪೂಜೆ ಮಾಡಿ ಅದನ್ನು ಸಾಕಾರಗೊಳಿಸಬೇಕಂತ ಅವ್ರ ಹತ್ರ ಈ ಕಾರ್ಯಕ್ರಮವಾಗಿ ನಮ್ಮೆಲ್ಲ ಒಂದು ಲಿಂಗಾಯತ ಸಮಾಜದ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಸಮಾಜ ಬೆಳೆದರೆ ಎಲ್ಲವೂ ಬೆಳೆಯುತ್ತೆ. ಯಾಕಂದರೆ ನಮ್ಮ ಸಂಸ್ಕಾರ ನಮ್ಮ ಹಿಂದಿನ ಪೀಳಿಗೆಗಳಿಗೆ ಬೆಳೆಸಬೇಕಾಗಿದೆ, ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ನಾವು ಹೆಚ್ಚೆಚ್ಚು ಸಂಖ್ಯೆ ಸೇರ್ತಾ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಭವ್ಯ ಮಂದಿರವನ್ನು KMD ಚೌಟ್ರಿಯನ್ನು ಅವಕಾಶ ಮಾಡಿಕೊಟ್ಟಂತಹ ಮಂಜುನಾಥ್ ಸರ್ ಅವರಿಗೆ ನಮ್ಮ ಒಂದು ಸಮಾಜ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಅವರು ತುಂಬ ಉದಾಹರಣೆಗಳು, ಬೇರೆ ಎಲ್ಲಿಯೂ ಬೇಡ, ಇಲ್ಲೇ ಮಾಡೋಣ, ಒಳ್ಳೆ ದೊಡ್ಡದಾಗಿದೆ, ಇಲ್ಲೇ ಎಲ್ಲ ವ್ಯವಸ್ಥೆ ಆಗುತ್ತೆ ಅಂತಂದು ಮೊದಲಿಗೆ ಹೇಳ್ಬಿಟ್ರು. ನಾವು ಸಭೆ ಸೇರೋದ್ರಲ್ಲೇ ಹೇಳ್ಬಿಟ್ರು. ಹಾಗೆ ಅಂಥ ಒಬ್ಬ ಉದಾಹರಣೆಗಳು ಇಲ್ಲೆಲ್ಲ ಇದ್ದಾರೆ, ನಮ್ಮ ಬಳಗದಲ್ಲಿ ಇದ್ದಾರೆ. ಅಂಥವನ್ನು ಉಪಯೋಗಿಸ್ಕೊಂಡು ನಾವು ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತಾ
ಈ ಕಾರ್ಯಕ್ರಮ ಸಹಕರಿಸಿರುವಂತಹ ಎಲ್ಲರಿಗೂ ಸಹಿತ ಕಾರ್ಯಕ್ರಮ ಪರವಾಗಿ ವಂದನೆಗಳು ಅರ್ಪಿಸ್ತಾ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ. ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ. 20 ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಪಿಗ್ಮಿ ಅಕೌಂಟ್, ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್, ಆರ್ಟಿಜಿಎಸ್, ನೆಫ್ಟ್, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು. ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಟ್ಲಿ ಲೋನ್, ಬಿಸಿನೆಸ್ ಲೋನ್, ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್. ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಫಸ್ಟ್ ಫ್ಲೋರ್, ಚನ್ನಕೇಶವ ಡಿಲೆಕ್ಸ್ ಲಾಡ್ಜ್, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951299950.